ಹರೇ ಕೃಷ್ಣ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಸ್ನೇಹ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಟ್ರೆಡಿಷ್ನಲ್ ರೆಸಿಪಿ ಆದಂತಹ ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗಾದರೆ ಬನ್ನಿ ಮತ್ತೆ ಅದಕ್ಕೆ ಬೇಕಾಗುವ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಮತ್ತು 3 ಮೆಣಸಿನಕಾಯಿಯನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ, 1 ಕ್ಯಾರೆಟ್ ಮತ್ತು 1 ಸೌತೆಕಾಯಿ ಮತ್ತು 1 ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೊದಲಿಗೆ ನಾನಿಲ್ಲಿ 1.5 ಗ್ಲಾಸಷ್ಟು ನೀರನ್ನು ಕಾಯಿಸಲಿಕ್ಕೆ ಇಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಒಂದು ಪಾತ್ರೆಗೆ 2 ಬೌಲ್ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮತ್ತು ಹೆಚ್ಚಿದ ಎಲ್ಲ ವೆಜಿಟೇಬಲ್ಸನ್ನು ಹಾಕೋತಾ ಇದ್ದೀನಿ. ನೋಡಿ, ಕ್ಯಾರೆಟ್ ಹಾಕೋತಾ ಇದ್ದೀನಿ, ಸೌತೆಕಾಯಿ, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು, 3 ಮೆಣಸಿನಕಾಯಿಯನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದು ಕೂಡ ಹಾಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ. ಡ್ರೈ ಆಗಿನೇ ಕಲಿಸ್ಕೊಂಡು ಬಿಡೋಣ. ಈಗ ನೀರು ಕೂಡ ಕಾಯ್ದಿದೆ. ನೀರು ಜಾಸ್ತಿ ಕಾಯಿಸ್ಕೊಳ್ಳೋದೇನು ಬೇಡ, 1 ನಿಮಿಷಗಳ ಕಾಲ ಉಗುರು ಬೆಚ್ಚಗೆ ಕಾಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಹಿಟ್ಟು ನಾದ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ನಮಃ ನಳಪಾಕವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಈಗ ಆಲ್ಮೋಸ್ಟ್ ಹಿಟ್ಟು ನಾದ್ಕೊಂಡಾಗಿದೆ. ಇದನ್ನು 10 ರಿಂದ 15 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡೋಣ. 15 ನಿಮಿಷಗಳ ನಂತರ ನಾನಿಲ್ಲಿ ಒಂದು ಬಟರ್ ಪೇಪರ್ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳೋಣ. ಈಗ ನಾನು ಮೀಡಿಯಂ ಗಾತ್ರದ ಉಂಡೆಯನ್ನು ತಗೋತಾ ಇದ್ದೀನಿ. ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ನಿಧಾನವಾಗಿ ಬೆರಳಿನಿಂದ ತಟ್ತಾ ಇದ್ದೀನಿ. ಈ ರೀತಿ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ತಟ್ಕೊಳ್ಬಹುದು. ಹೀಗೆ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೋತಿರ್ಬೇಕು. ಎಷ್ಟು ತೆಳ್ಳಗೆ ನಿಮಗೆ ತಟ್ಟಬೇಕು ಅನಿಸುತ್ತೋ ಅಷ್ಟು ತೆಳ್ಳಗೆ ತಟ್ಕೋಬಹುದು. ಎಲ್ಲೆಲ್ಲಿ ದಪ್ಪ ಇರುತ್ತೆ ಅಲ್ಲಲ್ಲಿ ನೋಡಿ ಈ ಥರ ಬೆರಳುಗಳಿಂದ ತಟ್ತಿರಬೇಕು. ನೋಡಿ, ಎಡ್ಜಿಗೆಲ್ಲ ಈ ಥರ ಬೆರಳುಗಳಿಂದ ಸಮನಾಗಿ ಮಾಡ್ಕೊಳ್ಳೋಣ. ಬಟರ್ ಪೇಪರ್ ಮೇಲೆ ಈ ರೀತಿ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ಬಹಳ ಸಾಫ್ಟಾಗಿ ಬರುತ್ತೆ. ನೀವು ಬೇಕಿದ್ದರೆ ಬಾಳೆ ಎಲೆ ಮೇಲೆ ಬೇಕಿದ್ರೂ ಮಾಡ್ಬೋದು ಮತ್ತು ಬಟ್ಟೆಯಲ್ಲಿ ಕೂಡ ನೀರನ್ನು ಹಚ್ಚುತ್ತಾ ಅಕ್ಕಿ ರೊಟ್ಟಿ ಮಾಡ್ಕೋಬಹುದು. ಈಗ ನಾನು ಬಟ್ಟೆಯಲ್ಲಿ ಅಕ್ಕಿ ರೊಟ್ಟಿ ಹೇಗೆ ತಟ್ಟಬಹುದು ಅಂತಲೂ ಹೇಳ್ಕೊಡ್ತಿದ್ದೀನಿ. ಈಗ ತವಾ ಕಾದಿದೆ ಅಂತ ನೋಡ್ಕೊಂಡ್ಬಿಟ್ಟು ತವಾಗೂ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈ ಬಟರ್ ಪೇಪರನ್ನು ತವಾ ಮೇಲೆ ಹೊರಳಿ ಹಾಕೋಣ. ಹೋಳಿಗೆ ಥರ ಇದು ಬೇಗ ಬರೋದಿಲ್ಲ. ಇದು ಒಂದು ವೇಳೆ ಅಂಟ್ಕೊಂಡಿದ್ರೆ 10 ಸೆಕೆಂಡ್ ಈ ಥರ ತವಾ ಮೇಲೆ ಬಿಡಬೇಕು. ನಂತರ ನಿಧಾನವಾಗಿ ಬಟರ್ ಪೇಪರನ್ನು ಮೇಲಕ್ಕೆ ಎತ್ತಬೇಕು. ನಂತರ ಇದಕ್ಕೆ ಎಣ್ಣೆಯನ್ನು ಹಾಕಿಬಿಟ್ಟು ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಬಿಡೋಣ. ಸ್ಟೌವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಸುಮಾರು 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ತೆಳ್ಳಗಿರೋ ಅಕ್ಕಿ ರೊಟ್ಟಿ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ, ಆದರೆ ಅದನ್ನು ತೆಳ್ಳಗೆ ಮತ್ತು ಸಾಫ್ಟಾಗಿ ಹೇಗೆ ಮಾಡೋದು ಅಂತ ಕೆಲವೊಬ್ಬರಿಗೆ ಗೊತ್ತಿರುವುದಿಲ್ಲ. ಈಗ ನಾನು ಹೇಳ್ಕೊಡುವ ವಿಧಾನದಲ್ಲಿ ನೀವು ಫಾಲೋ ಮಾಡಿದರೆ ತೆಳ್ಳಗೆ ಸಾಫ್ಟಾಗಿರುವ ಅಷ್ಟೇ ರುಚಿಯಾಗಿರುವ ಅಕ್ಕಿ ರೊಟ್ಟಿಯನ್ನು ಪ್ರಿಪೇರ್ ಮಾಡಬಹುದು. ಮಾಡ್ತಿರಲ್ಲ ವೀಕ್ಷಕರೇ? ನೆಕ್ಸ್ಟ್ ನಾನು ಅಕ್ಕಿ ರೊಟ್ಟಿಯನ್ನು ಇನ್ನೊಂದು ವಿಧಾನದಲ್ಲಿ ಲಟ್ಟಿಸ್ಕೋಬಹುದು. ಅದು ಹೇಗೆ ಅಂತ ನಾನು ಈಗ ತಿಳಿಸ್ಕೊಡ್ತಿದ್ದೀನಿ. ನಾನು ಬಟರ್ ಪೇಪರ್ ಮೇಲೆ ಒಂದು ಮೀಡಿಯಂ ಗಾತ್ರದ ಉಂಡೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಲಟ್ಟಿಣಿಗೆಗೂ ಸ್ವಲ್ಪ ಎಣ್ಣೆಯನ್ನು ಸವರಿ ನಾವು ಪೂರಿಯನ್ನು ಹೇಗೆ ನಿಧಾನವಾಗಿ
ಲಟ್ಟಿಸ್ಕೋತೀವಲ್ಲ ಆ ಥರ ನಾವು ಇದನ್ನು ಲಟ್ಟಿಸ್ಕೋಬೇಕು. ಅದೇ ಥರ ಎಜ್ ಕೂಡ ನಾವು ಕೈಯಿಂದ ಸಮನಾಗಿ ಮಾಡ್ಕೋತಿರಬೇಕು. ಹೀಗೆ ನಮಗೆ ಬೇಕಾಗುವ ಸೈಜಿಗೆ ಲಟ್ಟಿಸ್ಕೊಂಡು ಎರಡೂ ಬದಿಯಲ್ಲಿ ಚೆನ್ನಾಗಿ ಎಣ್ಣೆಯನ್ನು ಹಾಕಿಬಿಟ್ಟು ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ. ಸ್ನೇಹಿತರೆ, ನಾನು ಅಕ್ಕಿ ರೊಟ್ಟಿಯನ್ನು ಇನ್ನೊಂದು ವಿಧಾನದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬಟ್ಟೆ ಮೇಲೆ ಅಕ್ಕಿ ರೊಟ್ಟಿಯನ್ನು ಹೇಗೆ ತಟ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮೀಡಿಯಂ ಗಾತ್ರದ ಪ್ಲೇಟನ್ನು ತಗೊಂಡಿದ್ದೀನಿ ಮತ್ತು ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ತಗೋತಾ ಇದ್ದೀನಿ. ನಂತರ ಒಂದು ಕ್ಲೀನ್ ಆಗಿರುವ ಬಟ್ಟೆಯನ್ನು ಒದ್ದೆ ಮಾಡಿ ತಗೊಂಡಿದ್ದೀನಿ. ನಂತರ ಒಂದು ಮೀಡಿಯಂ ಗಾತ್ರದ ಉಂಡೆಯನ್ನು ತೆಗೆದುಕೊಂಡು ನೀರನ್ನು ಹಚ್ಚುತ್ತಾ ಹೀಗೆ ಬೆರಳಿನಿಂದ ತಟ್ಟುತ್ತಾ ದೊಡ್ಡದಾಗಿ ಮಾಡ್ಕೋಬಹುದು. ನಮಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ತಟ್ಕೋಬಹುದು. ಈಗ ಇದು ಆಗಿದೆ. ಕಾದ ಹಂಚಿನ ಮೇಲೆ ಹಾಕ್ಕೊಂಡ್ಬಿಡೋಣ. ಇದು ಬಟ್ಟೆ ಇರುವುದರಿಂದ ತವಾ ಮೇಲೆ ಬಹಳ ಸಲೀಸಾಗಿ ಬಂದ್ಬಿಡುತ್ತೆ. ಈಗ ಇದನ್ನು ಎಣ್ಣೆಯನ್ನು ಹಾಕಿಬಿಟ್ಟು ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ಇದನ್ನು ಕೆಂಪು ಚಟ್ನಿ, ಟೊಮೊಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಏನೂ ಇಲ್ಲ ಅಂದರೂ ಬರೀ ತುಪ್ಪ ಹಾಕ್ಕೊಂಡು ತಿಂದರೂ ಎಷ್ಟೋ ರುಚಿಯಾಗಿರುತ್ತೆ. ವೀಕ್ಷಕರೇ, ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ. ನಮಸ್ಕಾರಗಳು.